3 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಹುರ್ಗಡ್ಲೆ, 1 ಕಪ್ ಕಡಲೆ ಬೀಜ. ಇದನ್ನು ಹುರ್ಕೊಂಡು ಸಿಪ್ಪೆ ತಗೊಂಡಿರೋದು. ಇದು ಎರಡನ್ನು ತರಿಯಾಗಿ ರುಬ್ಕೋಬೇಕು. ಈಗ ತರಿಯಾಗಿ ರುಬ್ಕೊಂಡಿರೋದನ್ನು ಮಿಕ್ಸ್, ಇದಕ್ಕೆ 2 ಸ್ಪೂನ್ ಅಚ್ಚ ಖಾರದ ಪುಡಿ, ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪು, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಬಿಸಿ ಮಾಡಿರೋಂಥ ಎಣ್ಣೆನ ಹಾಕೊಳ್ಳೋಣ 2 ಸ್ಪೂನು. ಇವಾಗ ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹೊಂದ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಅದಕ್ಕೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಕೂಡ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಅದಕ್ಕೆ ಉಂಡೆ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಇದನ್ನು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳೋಣ. ಇಷ್ಟು ದಪ್ಪಕ್ಕೆ ಉಂಡೆ ಮಾಡಿಕೊಂಡು ಇವಾಗ ಇದನ್ನು ಒತ್ಕೊಳ್ಳೋಣ. ನೋಡಿ, ನಾನು ಪ್ರೆಸ್ ಮಣೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪ್ಲಾಸ್ಟಿಕ್ನ ಹಾಕ್ಕೋತಾ ಇದ್ದೀನಿ. ಇದು ಆಯಿಲ್ದು. ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ತುಂಬ ಏನು ಪ್ರೆಸ್ ಮಾಡೋದು ಬೇಕಿಲ್ಲ. ನೋಡಿ, ಈ ಥರ ಬಂದಿದೆ. ನೋಡಿ, ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಅದಕ್ಕೆ ಮೇಲೆ ಉಂಡೆನ ಇಟ್ಟು ಪ್ಲಾಸ್ಟಿಕ್ನ ಮುಚ್ಚಿ ಹೀಗೆ ಪ್ರೆಸ್ ಮಾಡೋದು. ನೋಡಿ, ಈ ರೀತಿ ಬರುತ್ತೆ ರೌಂಡಿಗೆ. ಇವಾಗ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡೋಣ ಈಗ ಕಾದಿದೆಯಾ ಅಂತ. ಹಾಂ, ಸ್ವಲ್ಪ ಕಾದಿದೆ. ಇವಾಗ ಒತ್ತಿರೋ ಅಂಥ ನಿಪ್ಪಿಟ್ಟನ್ನ ಪ್ಲಾಸ್ಟಿಕ್ಕಿಂದ ತೆಗೆದು ಎಣ್ಣೆಗೆ ಹಾಕೋಣ. ಇನ್ನು ಸಿಕ್ಕಾಯ್ಬೇಕಾಗಿತ್ತು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಕುರುಮ್ ಅಂತ ಅನ್ನತ್ತೆ. ಯಾವುದೇ ರೀತಿ ಮೆತ್ತಗಾಗೋದಿಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಕುರುಮ್ ನಿಪ್ಪಿಟ್ಟು ಅಂಗಡಿಲಿ ಸಿಗೋ ಆ ರೀತಿಯಲ್ಲೇ ಇದೆ.